ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಾಗೇಶ್ ಸಾಗರ 57 8 ತಿಂಗಳ ಹಿಂದಿಂದ ಗೊತ್ತಾಗಿತ್ತು. ಊಟ ಹೋಗ್ತಾ ಇರಲಿಲ್ಲ, ಊಟ ಗ್ಯಾಪ್ ಆಗೋದು, ಏನ್ ಮಾಡಿದ್ರು ಊಟ ಮಾಡ್ಲಿಕ್ಕೆ ಆಗ್ತಿರ್ತಿರ್ಲಿಲ್ಲ, ವಾಪಸ್ ಬರೋದು. ಹಂಗಾಗಿದ್ರಿಂದ ಆ ನಂತರ ಮಾಡಕ್ ಶುರು ಮಾಡಿದ್ವಿ. ನೋವು ಏನಿಲ್ಲ, ಅದು ಊಟ ಮಾಡ್ಬೇಕಿದ್ರೆ ಹಿಡಿಯೋದು, ನುಂಗಕ್ ಆಗ್ತಾ ಇಲ್ಲ, ದವಾಸಿ ಹೋಗಿ ನುಂಗಕ್ ಆಗ್ತಾ ಇಲ್ಲ, ಅಲ್ಲಿ ಹೋಗಿ ಗ್ಯಾಪ್ ಆಗೋದು ಅಷ್ಟೇ. ಮತ್ತೆ ಬೇರೆ ತರ ನೋವು ಯಾವುದೂ ಇಲ್ಲ. ಗಂಟ್ಲು ಊಟ ಮಾಡೋಕ್ರೆ ಉರಿ ಶುರು ಆಗ್ತೈತಿ, ಬೆನ್ನ ಹಿಂದಕ್ಕೆಲ್ಲ ಸ್ವಲ್ಪ ಉರಿ ಶುರು ಆಗ್ತೈತೆ ಅಷ್ಟೇ, ಮತ್ತೇನು ಸಮಸ್ಯೆ. ಅದು ಒಂದೊಂದ್ಸರಿ ಬರ್ತೈತಿ, ಒಂದೊಂದ್ಸರಿ ಬಿಡ್ತೈತಿ. ಅದು 3 ತಿಂಗಳಿಂದ ಹಿಂದೆ ಅದು ಯಾಕೆ ಸರಿ ಆಗಲ್ಲ. ಆಮೇಲೆ ರೇಡಿಯೇಷನ್ ಮಾಡಿಸಿದ್ವಿ. ನಮಗೆ ಇಲ್ಲಿ ನಮ್ಮ ಮೊಮ್ಮಗ ಒಬ್ರು ಇದ್ರ, ಬೆಂಗಳೂರಲ್ಲೇ ಇದ್ದಾರೆ, ಅವರು ಇದನ್ನ ಕಂಡು ಬೀಡಿ ಸೇಯೋದು, ಸಿಗರೇಟ್ ಸೇಯೋದು ಏನಿಲ್ಲ, ಅಡಿಕೆ ಎಲೆ ಹಾಕ್ತಿದೆ, ತಂಬಾಕು ತಿಂತಿದ್ದೆ, ಹಾಕ್ತಿದ್ದೆ. ಮತ್ತೆ 2ನೇ ರಿಪೋರ್ಟ್ ಮಾಡಿಸಿದವಾಗ ಅರ್ಧ ಉಳ್ಕೊಂಡೈತೆ ಅಂತೇಳಿ ಬಂತು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.